ಇಲ್ಲಿ ಫೋನ್ ಇರೋರೆಲ್ಲ ಒಂದು ವಿಡಿಯೋ ಮಾಡಕ್ಕೆ ಒಂದು ಫೋನ್ ಇದು ಒಂದು ವಿಡಿಯೋ ಮಾಡಕ್ ಬಂದವರೆಲ್ಲ ಇವತ್ತು ನಾವು ಮಾಧ್ಯಮ ಮಾಡ್ತೀವಿ ಅಂತ ಹೊರಡ್ತಾರೆ. ಆದ್ರೆ ಎಷ್ಟು 9 ವರ್ಷ ಒಂದು ಫ್ರೀ ಟಿವಿ ಅನ್ನೋ ಒಂದು ಹೆಸರು ಉಳಿಯೋ ರೀತಿ ಮತ್ತೆ ಒಂದು ಪಾಸಿಟಿವ್ ಗ್ರೋತ್ ನ ಕಾಪಾಡ್ಕೊಂಡು ಬರೋದು ತುಂಬಾ ಕಷ್ಟದ ಕೆಲಸ. ನಾನು ಆಗ್ಲೇ ಹೇಳಂಗೆ ಇಲ್ಲಿ ಒಂದು 50 ಜನ ಇದೆ, ನಾವು 50 ಜನ ನಾಳೆ ಬೆಳಗ್ಗೆ ಒಂದು ಜಿಮೇಲ್ ಐಡಿ ಓಪನ್ ಮಾಡಿ ಅದಕ್ಕೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದಕ್ಕೊಂದು ಟಿವಿನ ನ್ಯೂಸ್ ಅಂತ ಹೆಸರು ಇಟ್ಕೊಂಡು ಎಲ್ಲರೂ ಒಂದು ನ್ಯೂಸ್ ಮಾಡ್ತೀವಿ, ಚಾನಲ್ ಮಾಡ್ತೀವಿ ಅಂತ ಹೊರಡ್ಬೋದು. ಆದ್ರೆ ಅಷ್ಟು ಕಾಂಪಿಟೇಷನ್ ಇರೋ ಇವತ್ತು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲಿಕೇಶನ್ಸ್ ಬಂದಿದೆ. ಅದರಲ್ಲಿ ನ್ಯೂಸ್ ರೀಡಿಂಗ್, ಕನ್ನಡ ನ್ಯೂಸ್ ರೀಡಿಂಗ್ ಅಥವಾ ಯಾವ್ದೋ ಇಂಗ್ಲಿಷ್ ನ್ಯೂಸ್ ನ ಅದ್ರ ಟ್ರಾನ್ಸ್ಲೇಟೆಡ್ ನ್ಯೂಸ್ ರೀಡಿಂಗ್, ಫೀಮೇಲ್ ವಾಯ್ಸ್, ಮೇಲ್ ವಾಯ್ಸ್, ಇನ್ಕ್ಲೂಡಿಂಗ್ ವಿನೋದ ವಾಯ್ಸ್ ಮಾಡ್ಬೋದು, ಹರೀಶ್ ವಾಯ್ಸ್ ಮಾಡ್ಬೋದು, SR ಗೌಡದ ವಾಯ್ಸ್ ಮಾಡ್ಬೋದು. ಯಾರ ವಾಯ್ಸ್ ಅಲ್ಲಿ ಬೇಕು ಅಂದ್ರೆ ಆ ವಾಯ್ಸ್ ಅಲ್ಲಿ ನ್ಯೂಸ್ ಓದೋ ತರ ಮಾಡ್ಬೋದು. ಆ ರೇಂಜಿಗೆ ಟೆಕ್ನಾಲಜಿ ಇವತ್ತು ಇಂಪ್ರೂವ್ ಆಗಿದೆ. ಆದ್ರೆ ಈ ಎಲ್ಲ ಇಷ್ಟು ದೊಡ್ಡ ಮಟ್ಟದ ಕಾಂಪಿಟೇಷನ್ ಮಧ್ಯೆ ಒಂದು ಫ್ರೀ ಟಿವಿ ಅನ್ನೋ ಒಂದು ಬ್ರ್ಯಾಂಡ್ ನ ಉಳಿಸ್ಕೊಂಡು ಆ ಒಂದು ಪಾಸಿಟಿವ್ ನ್ಯೂಸ್ ಈಗೆಲ್ಲ ಜಾಸ್ತಿ ನಾವು ಕೇಳ್ತೀವಿ, ಬ್ರೇಕಿಂಗ್ ನ್ಯೂಸ್ ಅಂತ. ಬಟ್ ಯಾವ ಸಂಸ್ಥೆಗಳು ಉಳಿತದೆ ಅಂದ್ರೆ ಟ್ರೈಸ್ ಟು ಮೇಕ್ ನ್ಯೂಸ್, ಅಂದ್ರೆ ಎಲ್ಲಿ ನಾವು ಒಂದು ಕನ್ಸ್ಟ್ರಕ್ಟಿವ್ ಆದಂತ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀವಿ, ಒಂದು ಕನ್ಸ್ಟ್ರಕ್ಟಿವ್ ಆದಂತ ಆಂಗಲ್ ನ ನಾವು ಪ್ರೊಜೆಕ್ಟ್ ಮಾಡ್ತೀವಿ, ಅಂತ ಮಾಧ್ಯಮಗಳು, ಅಂತ ಸಂಸ್ಥೆಗಳು ಬಹಳಷ್ಟು ಕಾಲ ಉಳಿತವೆ ಅಂತ